ಸೊ ಇದೆಲ್ಲದರ ಜೊತೆಗೆ ಪ್ರಮುಖವಾದಂತಹ ಸಮೀಕ್ಷೆಗಳು, ಮತಗಟ್ಟೆ ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ, ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕೊಟ್ಟಾಗ ಪಿ ಮಾರ್ಕ್ ಮುಖೇನವಾಗಿ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಪಿ ಮಾರ್ಕ್ ಏನ್ ಹೇಳ್ತಾ ಇದೆ? ಪಿ ಮಾರ್ಕ್ ಪ್ರಕಾರವಾಗಿ NDA ಅಥವಾ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಮಹಾಯುತಿ ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಮುನ್ಸೂಚನೆಯನ್ನ ನೀಡ್ತಾ ಇದೆ ಅಥವಾ ಒಂದು ಅಂದಾಜನ್ನ ಮಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಅಧಿಕಾರ ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. NDAಯ ಮಹಾಯುತಿಗೆ 137ರಿಂದ 157 ಸ್ಥಾನ. ನಿಮ್ಗೆ ಗೊತ್ತಿರಲಿ, 288 ಸ್ಥಾನಗಳ ಪೈಕಿ ಸರ್ಕಾರ ರಚನೆ ಮಾಡಬೇಕು ಅಂತಾನೆ 145 ಸ್ಥಾನಗಳನ್ನ ಪಡೆದುಕೊಳ್ಬೇಕಾಗುತ್ತೆ ಒಂದು ಪಕ್ಷ ಸಿಂಪಲ್ ಮೆಜಾರಿಟಿಗೆ. ಅದರಂತೆ NDA 137ರಿಂದ 157 ಸ್ಥಾನ ಪಡಿಬಹುದು ಅಂತ. ಹಾಗಂತ MVA ಕೂಡ ಬಹುಮತದ ಸಮೀಪಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಕೆಲ ಸಮೀಕ್ಷೆಗಳು ಹೇಳ್ತಾ ಇದೆ. 146 ತನಕ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಅದು ಪಿ ಮಾರ್ಕ್ ಹೇಳ್ತಾ ಇರುವಂಥದ್ದು. ಅಂದ್ರೆ ಎರಡೂ ಬಣಗಳ ನಡುವೆ ಬಹಳ ಜಿದ್ದಾಜಿದ್ದಿನ ಫೈಟ್ ಇದೆ. NDA 135ರಿಂದ 157, ನಿಮ್ಗೆ ಗೊತ್ತಿರಲಿ 145 ಸ್ಥಾನಗಳನ್ನ ಪಡಿಬೇಕಾಗುತ್ತೆ. ಅಕಸ್ಮಾತ್ ಆರಂಭಿಕ ನಂಬರ್ಸ್ 135ರ ಆಸುಪಾಸಲ್ಲೇ ನಿಂತ್ರೆ ಇಲ್ಲಿ NDAಗೂ ಕೂಡ ಸರ್ಕಾರ ರಚಿಸುವಷ್ಟು ನಂಬರ್ ಸಿಗೋದಿಲ್ಲ. ಹಾಗಂತ 135ರಿಂದ 157ರ ತನಕ ಪಡೆಯೋಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ. ಯಾವುದು ಪಿ ಮಾರ್ಕ್ NDAಗೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಸರಳ ಬಹುಮತಕ್ಕಿಂತನೂ 11 ಸ್ಥಾನ ಜಾಸ್ತಿ ಪಡೆಯೋಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮಹಾವಿಕಾಸ್ ಅಗಾಡಿ 126ರಿಂದ ಅಕಸ್ಮಾತ್ ಇದೇ ನಂಬರ್ಸ್ ನ ಆಸುಪಾಸು ಆದ್ರೆ ಸರ್ಕಾರ ರಚನೆಗೆ ಅವಕಾಶ ಇಲ್ಲ. ಹಾಗಂತ ಎಕ್ಸ್ಟೆಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡಿದ 146 ಸ್ಥಾನ ಪಡೆಯೋಕ್ಕೂ ಅವಕಾಶ ಇದೆ ಅಂತಾರೆ. ಸಿಂಪಲ್ ಮೆಜಾರಿಟಿ ಪಡೆಯೋದಕ್ಕೆ ಮಹಾವಿಕಾಸ್ ಅಗಾಡಿಗೂ ಕಾಂಗ್ರೆಸ್ ನೇತೃತ್ವದ ಬಣಕ್ಕೂ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಈ ಮುಖ್ಯವಾಗಿ ಬಹಳ ಜಿದ್ದಾಜಿದ್ದಿನ ಸ್ಪರ್ಧೆ ಇದೆ ಅನ್ನುವಂಥದ್ದಂತೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಮ್ಗೆ ಗೊತ್ತಿಲ್ಲ, ಇದು ಎಕ್ಸಿಟ್ ಪೋಲ್ ಹಾಗಂತ ಎಕ್ಸಾಕ್ಟ್ ಪೋಲ್ ಅಲ್ಲ. ಅಲ್ಲೂ ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಮತದಾನೋತ್ತರ ಸಮೀಕ್ಷೆಯ ಸಂದರ್ಭದಲ್ಲಿ ಆದಂತ ಲೆಕ್ಕಾಚಾರ ಏನಿದೆ ಅದು ಸಹಜವಾಗಿ ವಿಶ್ಲೇಷಣೆಗೆ ಒಳಪಡುವಂಥದ್ದು, ಇವ್ರು ಸರ್ವೆ ಮತ್ತೊಂದು ಮಾಡುವಂತ ಸಂದರ್ಭದಲ್ಲಿ. ಆದರೆ ಬಹಳಷ್ಟು ಸಂದರ್ಭದಲ್ಲಿ ಆದಂತ ಸಕ್ಸಸ್ ಅನ್ನ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದರ ಪ್ರಕಾರನೇ ನಾವು ನೋಡಿದ್ರೆ ಮ್ಯಾಟ್ರಿಕ್ಸ್ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಮ್ಯಾಟ್ರಿಕ್ಸ್ ಸಮೀಕ್ಷೆ ಮಹಾಯುತಿಗೆ ಅಧಿಕಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಂದ್ರೆ NDAಗೆ 150ರಿಂದ 170 ಸ್ಥಾನಗಳು ಅಂತ ನಿರೀಕ್ಷೆ ಮಾಡ್ತಾ ಇದೆ ಮ್ಯಾಟ್ರಿಕ್ಸ್ ಪ್ರಕಾರವಾಗಿ. NDA ಬಹಳ ಸ್ಪಷ್ಟವಾದಂತ ಬಹುಮತವನ್ನ ಪಡೆಯುತ್ತೆ. 150ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ಪಡೆಯೋಕೆ ಅವಕಾಶ ಇದೆ. ಮಹಾವಿಕಾಸ್ ಅಗಾಡಿ 110ರಿಂದ 130 ಸ್ಥಾನ ಪಡೆಯೋಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಇತರೆ 8ರಿಂದ 10 ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಬಹುಶಃ ಇಲ್ಲಿ ನಾವು ಪಿ ಮಾರ್ಕ್ ಪ್ರಕಾರವಾಗಿ ನಡೀತು ನೋಡ್ತಾ ಹೋಗೋದಾದ್ರೆ ಇತರೆ ಅನ್ನುವಂಥದ್ದೇನಿದೆ ಅಲ್ಲಿ ಬಹಳ ಅವರು ಅತಿ ಮುಖ್ಯ ಆಗ್ತಾರೆ, ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ. ಇತರ ಸಣ್ಣ ಪುಟ್ಟ ಪಕ್ಷಗಳಾಗಿರ್ಬೋದು ಅಥವಾ ಇಂಡಿಪೆಂಡೆನ್ಸ್ ಈ ಬಾರಿ ಬಹಳ ಮಂದಿ ಇದ್ದಾರೆ. ನಾನು ಹೇಳಿದಾಗೆ ಕಳೆದ ಬಾರಿಗಿಂತ 28% ಹೆಚ್ಚಿನ ಕ್ಯಾಂಡಿಡೇಟ್ಸ್ ಈ ಬಾರಿ ಕಣದಲ್ಲಿದ್ದಾರೆ. ಕಾರಣ 2 ಪಕ್ಷ 4 ಆಗಿದೆ, ಅದೊಂದು. ಉಳಿದಂತೆ ಇತರ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಬಹಳ ಮುತುವರ್ಜಿ ವಹಿಸಿ ಈ ಬಾರಿ ಕ್ಯಾಂಡಿಡೇಟ್ ಅನ್ನ ಇಳಿಸಿರುವಂತದ್ದು. ಇಂಡಿಪೆಂಡೆಂಟ್ ಕೂಡ ಅಷ್ಟೇ, ಬಂಡಾಯ ಎದ್ದಂತವರು ಕೂಡ ಅಷ್ಟೇ ಈ ಬಾರಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ. ಸೊ ಪಿ ಮಾರ್ಕ್ ಸ್ಪಷ್ಟ ಬಹುಮತವನ್ನ NDAಗೆ ಕೊಟ್ಟು MVAಗೂ ಅವಕಾಶ ಇದೆ ಅಂತ ಹೇಳ್ತಾ ಇದ್ರೆ, ಮ್ಯಾಟ್ರಿಕ್ಸ್ ಮಹಾವಿಕಾಸ್ ಅಗಾಡಿಗೆ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮ್ಯಾಟ್ರಿಕ್ಸ್ ಪ್ರಕಾರವಾಗಿ NDA 150ರಿಂದ 170 ಸ್ಥಾನಗಳನ್ನ ಪಡೆಯೋಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ. ಅದೇನಾದ್ರೂ ಆದ್ರೆ ಈ ಬಾರಿ ಬಹಳ. ಆಮೇಲೆ ಇನ್ನೊಂದು ವಿಚಾರ ಅಂತ ಆದ್ರೆ 6 ಪಕ್ಷಗಳು ಕೂಡ ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಈ ಬಾರಿ. ಒಂದ್ಸಲ ಅಮಿತ್ ಶಾ ಅವರು ಮಾತನಾಡುವಂತ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಟ್ ಅವ್ರ ಬಣದವರೇ ಅದನ್ನು ಒಪ್ತಾ ಇಲ್ಲ, ರಿಸಲ್ಟ್ ಬರ್ಲಿ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಈಗ ಮ್ಯಾಟ್ರಿಕ್ಸ್ ನ ಸಮೀಕ್ಷೆ ಪ್ರಕಾರವಾಗಿ ನೋಡೋದಾದ್ರೆ ಬಿಜೆಪಿ ಬಹಳ ಸ್ಪಷ್ಟವಾಗಿ ಈ ಬಾರಿ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿ ನೇತೃತ್ವದ ಬಣ ಬಹಳ ಸ್ಪಷ್ಟವಾಗಿ ಮಹಾಯುತಿ ಬಣ ಈ ಬಾರಿ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಇದೆ ಅಂತ 150ರಿಂದ 170 ಸ್ಥಾನಗಳನ್ನ ಗಳಿಸೋದಕ್ಕೆ ಅವಕಾಶ ಇದೆ ಅನ್ನುವಂತ ಹೇಳ್ತಾ ಇದೆ. ಇನ್ನೊಂದು ವಿಚಾರ ಅಂತಂದ್ರೆ 2019ರ ಎಲೆಕ್ಷನ್ ನಾವು ನೋಡ್ತಾರೆ, ಬಿಜೆಪಿ 105 ಸ್ಥಾನಗಳನ್ನು ಗೆದ್ದಿದ್ದು, ಶಿವಸೇನೆ 56, ಇಬ್ರು ಸೇರಿ 161 ಸ್ಥಾನಗಳನ್ನ ಪಡೆದಂತದ್ದು. ಮ್ಯಾಟ್ರಿಕ್ಸ್ ಪ್ರಕಾರವಾಗಿ ಬದಲಾವಣೆ ಘಟ್ಟದಲ್ಲಿ ಈಗ ಬಹಳ ಚೇಂಜ್ ಆಗಿದೆ. ಶಿವಸೇನೆ ಒಂದು ಬಣ ಮಾತ್ರ ಈಗ ಬಿಜೆಪಿ ಜೊತೆ ಇರುವಂತದ್ದು, ಮತ್ತೊಂದು ಬಣ ನಿಮ್ಗೆ ಗೊತ್ತಿರೋ ಹಾಗೆ ಮಹಾವಿಕಾಸ್ ಅಗಾಡಿ ಜೊತೆ ಇರುವಂತದ್ದು. ಬಟ್ ಅದನ್ನ ಮೀರಿಯೂ ಕೂಡ ಬಿಜೆಪಿ ನೇತೃತ್ವದ ಬಣ ಈ ಬಾರಿ ಪರ್ಫಾರ್ಮ್ ಮಾಡೋಕೆ ಅವಕಾಶ ಇದೆ ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಹತ್ತತ್ರ 170 ಸ್ಥಾನ
ಪಡೆಯೋಕೆ ಅವಕಾಶ ಇದೆ ಅಂತ. CNN ಮತದಾನೋತ್ತರ ಸಮೀಕ್ಷೆ ಏನ್ ಹೇಳ್ತಾ ಇದೆ, ಎಕ್ಸಿಟ್ ಪೋಲ್ ಸಮೀಕ್ಷೆ. CNN ಕೂಡ ಮಹಾಯುತಿಗೆ ಅಧಿಕಾರ ಅಂತ ಹೇಳ್ತಾ ಇದೆ. ಅಂದ್ರೆ ಬಿಜೆಪಿ ನೇತೃತ್ವದ ಬಣಕ್ಕೆ ಈ ಬಾರಿ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಇದೆ ಅಂತ. NDAಯ ಮಹಾಯುತಿಗೆ 154 ಸ್ಥಾನ ಪಡೆಯೋಕೆ ಅವಕಾಶ ಇದೆ. ಮಹಾವಿಕಾಸ್ ಅಘಾಡಿಗೆ 128 ಸ್ಥಾನಗಳನ್ನ ಪಡೆಯೋಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ. ಇತರೆ 6 ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. CNN ಪ್ರಕಾರವಾಗಿ ನಾವು ನೋಡೋದಾದ್ರೆ 145 ಮ್ಯಾಜಿಕ್ ನಂಬರ್ ಅನ್ನ ಮೀರಿ ಸಿಂಗಲ್ ನಂಬರ್ ಅನ್ನ ಬಹಳ ಕ್ಲಿಯರ್ ಆಗಿ ಕೊಟ್ಟಿದೆ CNN ಇಲ್ಲಿ. ಸರಳ ಬಹುಮತವನ್ನು ಮೀರಿ 7-8 ಸ್ಥಾನವನ್ನ ಹೆಚ್ಚಿಗೆ ಪಡೆಯೋದಕ್ಕೆ ಅವಕಾಶ ಇದೆ NDAಗೆ ಅಥವಾ ಮಹಾಯುತಿಗೆ ಅನ್ನುವಂಥದ್ದನ್ನ CNN ಹೇಳ್ತಾ ಇದೆ. ಮಹಾವಿಕಾಸ್ ಅಘಾಡಿ 128 ಸ್ಥಾನಗಳಿಗೆ ಅವರ ಸಾಧನೆ ಇಲ್ಲಿ ಸೀಮಿತ ಆಗ್ಬಹುದು ಅನ್ನುವಂತ ಹೇಳ್ತಾ ಇದೆ. ಅಲ್ಲಿಗೆ ಹೆಚ್ಚು ಕಡಿಮೆ ಸುಮಾರು 20-25 ಸ್ಥಾನಗಳ ಶಾರ್ಟೇಜ್ ಬೀಳ್ಬೋದು ಸರ್ಕಾರ ರಚನೆ ಮಾಡೋದಕ್ಕೆ ಅಂತ. ಅಗೈನ್ ನಾನು ಹೇಳಿದಾಗೆ NDA ಇಲ್ಲಿ 145 ಮ್ಯಾಜಿಕ್ ನಂಬರ್ ಅನ್ನ ಮೀರಿ ಸುಮಾರು 9-10 ಸ್ಥಾನಗಳನ್ನ ಹೆಚ್ಚಿಗೆ ಪಡೆಯೋಕೆ ಅವಕಾಶ ಇದೆ ಅಂತೇಳಿ ಅಂದಾಜನ್ನ ಮಾಡ್ತಾ ಇದೆ. CNN ಮತದಾನೋತ್ತರ ಸಮೀಕ್ಷೆ ನಾವೀಗ ಹೇಳ್ತಾ ಇರುವಂತದ್ದು. ಈ ಎಕ್ಸಿಟ್ ಪೋಲ್ ನ ವಿಚಾರವಾಗಿ ನಾವು ಹೇಳಿದಂತ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಇಲ್ಲಿ ಇರುವಂತಹ 3 ಎಕ್ಸಿಟ್ ಪೋಲ್ ನಲ್ಲಿ ಇಲ್ಲಿ NDA ನೇತೃತ್ವದ ಬಿಜೆಪಿ ನೇತೃತ್ವದ ಮಹಾಯುತಿಗೆನೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಅನ್ನುವಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ 3 ಎಕ್ಸಿಟ್ ಪೋಲ್ಗಳು ಕೂಡ. ಬಟ್ ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ಪಿ ಮಾರ್ಕ್ ಮಾತ್ರ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ NDAಗೂ ಅವಕಾಶ ಇದೆ, ಅಟ್ ದ ಸೇಮ್ ಟೈಮ್ MVAಗೂ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಅತ್ಯಧಿಕ ನಂಬರ್ಸ್ ಅನ್ನ ಕೊಟ್ಟಿರುವಂತದ್ದು CNN ಅನ್ನುವಂಥದ್ದು ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ನೋಡಬಹುದಾಗಿದೆ 154 ಅನ್ನುವಂಥದ್ದನ್ನ ಪ್ರಿಡಿಕ್ಟ್ ಮಾಡ್ತಾ ಇದೆ. ಬಟ್ ಅದಕ್ಕಿಂತ ಒಂದು ಹೆಜ್ಜೆ ಮೀರಿ ಇಲ್ಲಿ ಮ್ಯಾಟ್ರಿಕ್ಸ್ 170 ತನಕನೂ ಕೂಡ ಹೋಗೋಕೆ ಅವಕಾಶ ಇದೆ. 150ರಿಂದ ಮಿನಿಮಮ್ 150 ಮ್ಯಾಕ್ಸ್ ಟು ಮ್ಯಾಕ್ಸ್ 170 ತನಕ ಹೋಗೋಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ. ಹೀಗಾಗಿ ಸರಳ ಬಹುಮತವನ್ನ ದಾಟಿ ಈ ಬಾರಿ NDA ಅಲ್ಲಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಆಗ್ತಾರೆ ನಮ್ಮ ಜೊತೆಗಿದ್ದಂತ ಅತಿಥಿಗಳು ಕೂಡ ಹೇಳ್ತಾ ಇದ್ದಾಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಮಹಾರಾಷ್ಟ್ರದಲ್ಲಿ ಈ ಬಾರಿ ಬಹಳ ಹಿನ್ನಡೆ ಆದಂತದನ್ನ ನಾವು ಗಮನಿಸಿದೀವಿ. ಮಹಾರಾಷ್ಟ್ರ ಕೂಡ ಅಷ್ಟೇ, ಜಾರ್ಖಂಡ್ನ ಕೆಲ ರಿಸರ್ವ್ ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ. ಸೊ ಅದನ್ನ ಮೀರಿ ಪರ್ಫಾರ್ಮೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಬಹಳ ತಂತ್ರಗಾರಿಕೆಯನ್ನ ಹೆಣೆದಿತ್ತಲ್ಲ ಇಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ. ಬಹುಶಃ ಅದು ಇಲ್ಲಿ ಕೈ ಹಿಡಿದಿರಬಹುದಾದಂತಹ ರೀತಿಯಾಗಿ ಎಕ್ಸಿಟ್ ಪೋಲ್ ನ ಫಲಿತಾಂಶಗಳು ಹೇಳ್ತಾ ಇದೆ. ಮತ್ತಷ್ಟು ಫಲಿತಾಂಶಗಳು ನಮ್ಮ ಮುಂದೆ ಬರೋದಿದೆ, ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುನ್ನ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಕೆಲವು ಸಂಗತಿಗಳನ್ನ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ವಿಶ್ಲೇಷಣೆ ಮಾಡ್ತಾ ಇದ್ರು. ಓವರ್ ಟು ಸ್ಟುಡಿಯೋ. ಓಕೆ, 288 ಕ್ಷೇತ್ರಗಳು, ಮ್ಯಾಜಿಕ್ ನಂಬರ್ 145. ಇಲ್ಲಿ ತನಕ ನಾವು ಈ 3ರ ವಿವರಗಳನ್ನು ಕೊಟ್ವಿ. ಎಕ್ಸಿಟ್ ಪೋಲ್ 3 ಎಕ್ಸಿಟ್ ಪೋಲ್ಗಳ ವಿವರಗಳು. ಒಂದು ಪಿ ಮಾರ್ಕ್ನಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ 137ರಿಂದ 157 ಕ್ಷೇತ್ರಗಳಲ್ಲಿ ಮಹಾಯುತಿ ಗೆಲ್ಲುತ್ತೆ. ಬಿಜೆಪಿ ನೇತೃತ್ವದ ಮಹಾಯುತಿ 137ರಿಂದ 157. ಮ್ಯಾಟ್ರೈಸ್ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ 150ರಿಂದ 170. 150ರಿಂದ 170 ಅಂದರೆ ಅಂತರ ಬಹಳಷ್ಟಿದೆ ಇಲ್ಲಿ ಅಂತ. ಇನ್ನು CNN ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ 154 ಕ್ಷೇತ್ರಗಳಲ್ಲಿ ಮಹಾಯುತಿ ಗೆಲ್ಲುತ್ತೆ. ಅಂದರೆ NDA ನೇತೃತ್ವದ ಮಹಾಯುತಿ, ಬಿಜೆಪಿ ನೇತೃತ್ವದ ಮಹಾಯುತಿ ತುಂಬ ಸ್ಪಷ್ಟವಾಗಿ 3 ಸಮೀಕ್ಷೆಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ ಇಲ್ಲಿ ಬಿಜೆಪಿ ಗೆಲ್ತಾ ಇದೆ. ಅಂದರೆ ಬಿಜೆಪಿ ನೇತೃತ್ವದ ಈ ಮಿತ್ರ ಪಕ್ಷಗಳು ಗೆಲ್ತಾ ಇವೆ ಅನ್ನುವಂಥದ್ದು. ಬನ್ನಿ, ನಮ್ಮ ಬಿಜೆಪಿ ನಾಯಕರಿದ್ದಾರೆ. ಅಶ್ವಥ್ ನಾರಾಯಣ್, ಏನಂತೀರಿ ನೀವು? ಯಾಕಂದರೆ ನಿಮ್ಮಲ್ಲೂ ಕೂಡ ಹಲವಾರು ಗೊಂದಲಗಳಿದ್ದು. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ಹಿನ್ನಡೆ ಇದೆಯಲ್ಲ ನಿಮಗೆ ಸಾಮಾನ್ಯ ಅಲ್ಲ. ನನಗೆ ಗೊತ್ತಿದೆ ಏನು ಅಂತಂದರೆ, ಆ ಹಿನ್ನಡೆ ಆದ ತಕ್ಷಣ ಅದರ ರಿಪೇರಿಗೆ ಇಳಿದಿದ್ರು. ನಿಮ್ಮ ತಂಡ ಅದರ ಸಂಪೂರ್ಣ ರಿಪೇರಿಗೆ ಇಳಿದಿದ್ರು. ಬಹುಶಃ ಏನು ಅಂತಂದರೆ ಈ ಮಾತು ಹೇಳ್ತಿರುವಂಥದ್ದೇ ನಿಜ ಆಯಿತು ಅನ್ನೋದಾದರೆ ಆ ರಿಪೇರಿ ಕಾರ್ಯ ಸರಿಯಾಗಿ ವರ್ಕ್ ಆಗಿದೆ ಅಂತ. ಯಾಕಂದರೆ ಅಷ್ಟು ಸುಲಭವಾಗಿ ನಿಮ್ಮ ಪರವಾದ ಗಾಳಿ ಇರಲಿಲ್ಲ. ಯಾಕಂದರೆ ಈ ಮರಾಠ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಜೊತೆಗೆ ಇನ್ನೊಂದು ನಿರುದ್ಯೋಗ ಇರ್ಬೋದು, ಈ ರೀತಿ ಹಲವು ಸಂಗತಿಗಳಿದ್ದು. ಇದರೆಲ್ಲದರ ಹೊರತಾಗೂ ಕೂಡ 3 ಸಮೀಕ್ಷೆಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ ಮಹಾಯುತಿ, ನಿಮ್ಮ ಪಕ್ಷದ ನೇತೃತ್ವದ ಮಹಾಯುತಿ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ. ಏನಂತೀರಿ? ಲೋಕಸಭೆ ಚುನಾವಣೆಯಲ್ಲಿ ಪಾರ್ಟಿನಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ಪರ್ಟಿಕ್ಯುಲರ್ ಮಹಾರಾಷ್ಟ್ರದ ಬಗ್ಗೆ ಮಾತಾಡೋದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಗೊಂದಲವೂ ಇತ್ತಲ್ಲಿ. ಅಲ್ಲಿನ ಸರ್ಕಾರ ನಡ್ಕೊಳ್ತಾ ಇದ್ದಿದ್ದ ನೀತಿ ಮತ್ತು ನಮ್ಮಲ್ಲಿ ಆರ್ಗನೈಸೇಷನಲ್ಲಿ ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಂಥದ್ದು, ಮತ್ತು ಒಂದು ರೀತಿ ಡಿಸ್ಟರ್ಬೆನ್ಸ್ ಇತ್ತು. ಈ ಸಲ ಈ ಚುನಾವಣೆ ಪ್ರಾರಂಭದಲ್ಲೇ, ಅಂದರೆ ಚುನಾವಣೆ ಘೋಷಣೆಗಿನ ಮುಂಚೆನೇ ವರಿಷ್ಠರು ಕೂತ್ಕೊಂಡು ಇದನ್ನು ಹೆಂಗೆ ಪ್ಯಾಚಪ್ ಮಾಡ್ಕೋಬೇಕು ಅನ್ನತಕ್ಕಂಥದ್ದು, ಒಟ್ಟಿಗೆ ಹೋಗಬೇಕು ಅನ್ನೋಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಬಾರಿ
ಪೂರ್ಣ ಪ್ರಮಾಣದಲ್ಲಿ ಇದರಿಂದ ನಿಂತುಕೊಂಡು ಕೆಲಸವನ್ನು ಈ ಸಲ ಮಾಡಿದೆ. ಯಾಕೆಂದ್ರೆ ಮಹಾರಾಷ್ಟ್ರ ಅಂತ ರಾಜ್ಯನ ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಆದಂಗೆ ಆಗಬಾರ್ದು ಅನ್ನತಕ್ಕಂಥದ್ದು ಇದು. ಯಾಕೆಂದ್ರೆ ಇಡೀ ದೇಶಕ್ಕೆ ಮೆಸೇಜ್ ಕೊಡ್ತಕ್ಕಂಥ ಸ್ಟೇಟ್ ಇದು. ಒಂದು ವಾಣಿಜ್ಯ ರಾಜ್ಯ ಇದು. ಇದು ರಾಜ್ಯದ ಇಡೀ ಮುಂದೆ ಬರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಮೆಸೇಜ್ ಕೊಡ್ತಕ್ಕಂಥ ರಾಜ್ಯ ಇದು. ಹಾಗಾಗಿ ಒಟ್ಟಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಭಾಳ ಪ್ಲಾನ್ ಔಟ್ ಮಾಡಿಕೊಂಡು ಮತ್ತು ನಾವು ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಿಕೊಂಡು ಚುನಾವಣೆಗೆ ಹೋಗಿರ್ತಕ್ಕಂಥದ್ದು. ಎಲ್ಲ ಪಾರ್ಟಿಲೂ ಎಲ್ಲೂ ಚುನಾವಣೆ ಘೋಷಣೆ ಮಾಡಿ ಯಾರು ಮುಖ್ಯಮಂತ್ರಿ ಘೋಷಣೆ ಮಾಡಿಲ್ಲ. ನಮ್ಮ ಏಕನಾಥ್ ಸಿಂಧನ ಈ ಬಿಲಾಂಗ್ಸ್ ಟು ನಿಮ್ಮ ಕಾರ್ಯತಂತ್ರಗಳು ಹಾಗಾದ್ರೆ ಕೈ ಹಿಡಿದು ಖಂಡಿತ ಕೆಲಸ ಸಂಬಂಧಪಟ್ಟಂಗೆ ಬೇರೆ ಗೆಸ್ಟ್ಗಳ ಜೊತೆ ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್.